ಇವತ್ತು ಬಾಂಗ್ಲಾದೇಶದ ಯುದ್ಧದ ಕಾರಣಕ್ಕೆ ಇಂದಿರಾ ಗಾಂಧಿ ಅವರನ್ನ ದುರ್ಗೆ ಅದು ಇದು ಅಂತ ಹೊಗಳೋದನ್ನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣ್ತಾ ಇರ್ತೀವಿ. ಆದ್ರೆ ಅವತ್ತು ಇಂದಿರಾ ಗಾಂಧಿ ಮಾಡಿದ ಮತ್ತೊಂದು ಎಡವಟ್ಟಿದೆ, ಅದನ್ನು ನಿಮಗೆ ಹೇಳ್ತೀನಿ ಕೇಳಿ. ಭಾರತ 15,000 ಚದುರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಪಾಕಿಸ್ತಾನದಿಂದ ವಶಪಡಿಸಿಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ಸಿಂಧ್ ಪ್ರಾಂತ್ಯದ ಇದೇ ಚಾಂಬ್ ಪ್ರದೇಶವನ್ನ ಪಾಕಿಸ್ತಾನ ಮತ್ತೆ ತನ್ನ ಕೈವಶ ಮಾಡಿಕೊಂಡಿತ್ತು. ಶ್ರೀಮತಿ ಇಂದಿರಾ ಗಾಂಧಿ ಅತ್ಯಂತ ಸೌಹಾರ್ದತೆಯಿಂದ ಜುಲ್ಫಿಕರ್ ಅಲಿ ಭುಟ್ಟೋನ ಕರೆಸಿಕೊಂಡು ಆತನಿಗೆ ಪಾಕಿಸ್ತಾನದ ಸಿಂಹಾಸನವನ್ನ ಕೊಟ್ಟು ಶಿಮ್ಲಾ ಒಪ್ಪಂದವನ್ನ ಮಾಡಿಕೊಂಡು 93,000 ಪಾಕಿಸ್ತಾನಿ ಶರಣಾಗತ ಸೈನಿಕರನ್ನ ಪಾಕಿಸ್ತಾನಕ್ಕೆ ವಾಪಸ್ಸು ಕೊಟ್ಟು ಭಾರತ ಗೆದ್ದಿದ್ದ 15,000 ಚದುರ ಕಿಲೋಮೀಟರ್ ಭೂಪ್ರದೇಶವನ್ನ ಕೂಡ ಅತ್ಯಂತ ಕರುಣಾಮಯಿಯಂತೆ ಪಾಕಿಸ್ತಾನಕ್ಕೆ ಹಿಂತಿರುಗಿಸಿ ಕೊಟ್ರಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ವಶಪಡಿಸಿಕೊಂಡಿದ್ದ ಈ ಚಾಂಬ್ ಪ್ರದೇಶವನ್ನ ವಾಪಸ್ಸು ತಗೊಳ್ಳೋ ಬಗ್ಗೆ ಕೂಡ ಇಂದಿರಾ ಗಾಂಧಿ ಯೋಚನೆ ಮಾಡಲಿಲ್ಲ. ಮತ್ತು ಇವತ್ತಿಗೂ ಆ ಚಾಂಬ್ ಪ್ರದೇಶ ಪಾಕಿಸ್ತಾನದ ಹಿಡಿತದಲ್ಲೇ ಇದೆ. ಆ ಸಂದರ್ಭದಲ್ಲಿ 93,000 ಪಾಕಿಸ್ತಾನಿ ಸೈನಿಕರನ್ನ ಮತ್ತು 15,000 ಚದರ ಕಿಲೋಮೀಟರ್ಗಳಷ್ಟು ಭೂಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡೋ ಮೊದಲು ಭಾರತ ಈ ಹಾಜಿಪೀರ್ ಪಾಸ್ ಅನ್ನ ವಾಪಸ್ಸು ತಗೊಳ್ಳೋ ಒಂದು ಪ್ರಯತ್ನವನ್ನ ಮಾಡಬಹುದಿತ್ತು. ಆದ್ರೆ ಅದನ್ನ ಮಾಡಲಿಲ್ಲ. ಯಾಕೆಂದ್ರೆ ನಮ್ಮ ನಾಯಕರು ಮತ್ತು ಅವರ ಸುತ್ತಮುತ್ತಲಿನ ಜನ ಇದ್ದಾರೆ ನೋಡಿ, ಅವರಿಗೆ ಭೂಪಟಗಳ ಅಧ್ಯಯನದ ಕೊರತೆ ಇರಬೇಕು ಅಥವಾ ಭಾರತದ ಗಡಿಗಳಲ್ಲಿನ ಆಯಕಟ್ಟಿನ ಜಾಗಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ವಿಫಲರಾಗಿರಬೇಕು. ಈ ಕಾರಣದಿಂದ ಇವತ್ತು ಹಾಜಿಪೀರ್ ಪಾಸ್ ಅನ್ನೋದು ಪಾಕಿಸ್ತಾನದ ಕೈಯಲ್ಲಿ ಭಾರತದ ವಿರುದ್ಧದ ಅತಿ ದೊಡ್ಡ ಅಸ್ತ್ರವಾಗಿ ಬದಲಾಗಿದೆ.